ತಮ್ಮೆಲ್ಲರಿಗೂ ತಿಳಿದಂಗೆ ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ಏನಿದೆ, ನವಶಕ್ತಿ ವಂದನ್ ಅಧಿನಿಯಮ್ 2023 2023ರಲ್ಲಿ ಮೋದಿ ಸರ್ಕಾರ ಇದನ್ನು ಮಾಡಿತ್ತು. ಅದರ ಅನುಸಾರ 33% ಏನು ಸೀಟ್ಗಳಿದ್ದಾವೆ ಆ 545ರಲ್ಲಿ ಪಾರ್ಲಿಮೆಂಟು ಹಾಗೂ ಅಸೆಂಬ್ಲಿ ಸೀಟ್ಸಲ್ಲಿ 1/3 ಅಂದರೆ 33% ಎಲ್ಲ ಮಹಿಳೆಯರಿಗೆ ಆರಕ್ಷಣೆ ಕೊಡಬೇಕು ಅಂತ ಹೇಳಿ ನಾವೇನು ಆವತ್ತಿನ ದಿವಸ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಯಾವತ್ತೂ ಈ ಬಿಲ್ಲಿನ ವಿರುದ್ಧ ನಮ್ಮದೇನಿರಲಿಲ್ಲ. ಆದರೆ ಆವತ್ತಿನ ದಿವಸ ನಾವೇನು ಹೇಳಿದ್ವಿ ಅಂದರೆ, ಆ ಬಿಲ್ಲಲ್ಲಿ ಮೋದಿಯವರು ಏನು ಹೇಳಿದ್ರು, ಇದು ಡಿಲಿಮಿಟೇಷನ್ ಸೆನ್ಸಸ್ ಮಾಡಿ ಅದಾದಮೇಲೆ ಅದಾದಮೇಲೆ ನಾವು ಈ ವುಮೆನ್ ರಿಸರ್ವೇಷನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಆವತ್ತೇ ಹೇಳಿದ್ವಿ ಹಂಗೆಲ್ಲ ಮಾಡಬೇಡಿ, ಇವತ್ತಿಂದನೇ ಮಾಡಿ, 24 ಚುನಾವಣೆಗೆ ಮಾಡಿ, ಬೇಕಂದರೆ 2011 ಸೆನ್ಸಸ್ ಮೇಲೇ ಮಾಡಿ. ಅಂದರೆ ಇಲ್ಲ 2011 ಸೆನ್ಸಸ್ಸಲ್ಲಿ ಮಾಡೋಕ್ಕೆ ಬರಲ್ಲ, ಅದು 2024 ಆದಮೇಲೆ ನಾವು ಸೆನ್ಸಸ್ ಮಾಡಿದ್ಮೇಲೆ ಅದನ್ನು 2029ಕ್ಕೆ ಮಾಡ್ತೀವಿ ಡಿಲಿಮಿಟೇಷನ್ ಆದಮೇಲೆ ಅಂತ. ಆಯ್ತಪ್ಪ, ಈಗ ನೀವು ಹೆಂಗೆ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಿದ್ವಿ. ಆದರೆ ಇವತ್ತು ನಮ್ಮ ಪ್ರಧಾನಿ ಮಂತ್ರಿ ಮತ್ತು BJP ಅವರು ಇವತ್ತು ಆತುರದಲ್ಲಿ ಈ ಬಿಲ್ನ ಅವರೇ ಹೇಳಿದ ಪ್ರಕಾರ ಸೆನ್ಸಸ್ ನಡೆಸಿ ಡಿಲಿಮಿಟೇಷನ್ ಮಾಡಿ ಅದಾದಮೇಲೆ ವುಮೆನ್ ರಿಸರ್ವೇಷನ್ ತರಬೇಕಾದ್ರೆ ಆತುರದಲ್ಲಿ ಇವಾಗ ಏಪ್ರಿಲ್ 16ರಿಂದ ಏಪ್ರಿಲ್ 18 ಅಂದರೆ ಇನ್ನೊಂದು 5-6 ದಿವಸದಲ್ಲಿ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ನ ಕರೆದು ಅದನ್ನು ಅಮೆಂಡ್ಮೆಂಟ್ಸ್ ತರೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಆರ್ಟಿಕಲ್ 334A ಅಂತ ಏನಿತ್ತು ಆವತ್ತಿನ ಕಾಲದಲ್ಲಿ, ಆರ್ಟಿಕಲ್ 334A ಏನು ಹೇಳುತ್ತೆ, ನೀವು ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಆದಮೇಲೆ ನೀವು ಮಾಡಿ ಅಂತ ಹೇಳುತ್ತೆ. ಇವಾಗ ಏನಂತವ್ರೆ, ಇಲ್ಲ ನಾವು ಅಮೆಂಡ್ ಮಾಡ್ತೀವಿ, 334A ಅಮೆಂಡ್ ಮಾಡಿಬಿಟ್ಟು ಸೆನ್ಸಸ್ 2011 ಪ್ರಕಾರನೇ ಮಾಡಿ ಡಿಲಿಮಿಟೇಷನ್ ಮಾಡ್ದೇನೆ ಇದನ್ನು ಮಾಡಿಬಿಡ್ತೀವಿ, ಈಗಲೇ 29ಕ್ಕೆ ಏನು ಬರುತ್ತೋ ಅದಕ್ಕೆ ಮಾಡಿಬಿಡ್ತೀವಿ ಅಂತ ಹೇಳ್ತೀವಿ. ಇದು ಆತುರದ ನಿರ್ಧಾರ. ಯಾಕೆ ಆತುರದ ನಿರ್ಧಾರ ಅಂದರೆ, ಯಾವುದೇ ಒಂದು ಈ ಥರ ಒಂದು ವೈಡ್ ಇಂಪ್ಲಿಕೇಶನ್ ಇರುವ ಒಂದು ಆರ್ಟಿಕಲ್ನ ನೀವೇನನ್ನ ಚೇಂಜ್ ಮಾಡಬೇಕು ಅಂದರೆ, ನೀವು ಯು ಹ್ಯಾವ್ ಟು ಟೇಕ್ ದ ಎಂಟೈರ್ ಅಪೋಸಿಷನ್ ಇನ್ ಟು ಕಾನ್ಫಿಡೆನ್ಸ್. ಎಲ್ಲ ಪಕ್ಷಗಳನ್ನ ನೀವು ಕಾನ್ಫಿಡೆನ್ಸ್ ತಗೋಬೇಕು, ಎಲ್ಲ ಸ್ಟೇಟ್ಸ್ನು ಕಾನ್ಫಿಡೆನ್ಸ್ ತಗೋಬೇಕು. ಯಾಕಂದರೆ ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಒಂದು ಸ್ಟೇಟ್ ಇಲ್ಲದೆ ಇದ್ರೆ ಇಂಡಿಯಾ ಆಗೋಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಿಗ್ಗೆ ಕರ್ನಾಟಕ ಒಪ್ಪದೇ ಇದ್ದರೆ ಇಂಡಿಯಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾ ಅಂದರೆ ಎಲ್ಲ ಸ್ಟೇಟ್ಸು ಸೇರಬೇಕು, 30 ಎಷ್ಟು ಸ್ಟೇಟ್ಸ್ ಇದಾವೆ ಅವೆಲ್ಲ ಸೇರಿದ್ರೇ ಭಾರತ ದೇಶ ಆಗುತ್ತೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಈ ಮೋದಿ ಸರ್ಕಾರ ಏನು ಆತುರದಲ್ಲಿ ಇದನ್ನು ಮಾಡಿಬಿಟ್ಟು ಏನೋ ಒಂದು ರಾಜಕೀಯ ದುರುದ್ದೇಶದಿಂದ ಇದನ್ನು ಮಾಡೋಕ್ಕೆ ನೋಡ್ತೇವೆ, ಇದರ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕು ಅಂತ ತಮ್ಮಲ್ಲಿ ಕೊಡ್ಕೊಳ್ತೇವೆ. ಪಾರ್ಲಿಮೆಂಟಲ್ಲಿ ಯಾವಾಗ ಈ ಬಿಲ್ ಬಗ್ಗೆ ಚರ್ಚೆ ಆಯಿತು ಆವತ್ತೂ ಬಹಳಷ್ಟು ಜನ ಅವ್ರು ಹೇಳಿದ್ರು, ಇವತ್ತು ಈ ಬಿಲ್ನ ನೀವು ಆತುರದಲ್ಲಿ ತರ್ತಾ ಇದ್ದೀರಾ, ಇದರಲ್ಲಿ ಭಾಳಷ್ಟು ಹಿಂದುಳಿದ ಜಾತಿಗಳಿದ್ದಾವೆ, ಅರ್ಥ ಮಾಡ್ಕೊಳ್ಳಿ. ಇವತ್ತೇನಾಗಿದೆ, 33% ರಿಸರ್ವೇಷನ್ ಕೊಡ್ತಾ ಇದ್ದಾರೆ. SC STಗೆ ರಿಸರ್ವೇಷನ್ ಸಿಗುತ್ತೆ, ಆದರೆ ಇನ್ನು ಮಿಕ್ಕಿದ್ದು OBCಗೆ ರಿಸರ್ವೇಷನ್ ಇದರಲ್ಲಿಲ್ಲ. ಈ ಥರ ಹೇಳಿದಾಗ ಅವ್ರೇನು ಹೇಳಿದ್ರು, ಇಲ್ಲ OBCಗೆ ಈಗಲೇ ರಿಸರ್ವೇಷನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಮೆನ್ನಿಗೂ ಕೊಟ್ಟಿಲ್ಲ ರಿಸರ್ವೇಷನ್ನು ಅಂತ ಸ್ವಲ್ಪ ಜನ ಹೇಳ್ತಾರೆ. ನಾನು ನೋಡಿದೆ, ನಿಜನಾ ಇದು? ಪುರುಷರಿಗೂ ಕೊಡದೆ ಮಹಿಳೆಯರಿಗೆ ಕೊಡೋಕ್ಕಾಗಲ್ವಾ ಅಂದರೆ ಇಲ್ಲ. ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎನಫ್ ಪ್ರಾವಿಷನ್ಸ್ ಅಂತ ಹೇಳಿದೆ. ಏನಪ್ಪ ಪ್ರಾವಿಷನ್ಸ್ ಅಂದರೆ, ನೀವು ನೋಡಿ, ಈಗ ನಾವು ನೋಡಿದ್ವಿ ಸ್ವಲ್ಪ ಎಕ್ಸ್ಪರ್ಟ್ಸ್ ಸ್ವಲ್ಪ, ಇಫ್ ವಿತೌಟ್ ಗಿವಿಂಗ್ ರಿಸರ್ವೇಷನ್ ಫಾರ್ ಮೆನ್, ವುಮೆನ್ಗೆ ರಿಸರ್ವೇಷನ್ ಪಾಸಿಬಲ್ ವಿತಿನ್ ದ 33%. ಇವತ್ತು ಏನಾಗ್ತಾ ಇದೆ, ಈಗ ಸರಿಸುಮಾರು 545 ಸೀಟು, ನಾಳೆ ಬೆಳಗ್ಗೆ 816 ಸೀಟು ಪಾರ್ಲಿಮೆಂಟ್, ಅಸೆಂಬ್ಲಿ ಪಕ್ಕಕ್ಕೆ 816 ಸೀಟಲ್ಲಿ 33% ಅಂದರೆ 269 ಸೀಟ್ ಆಗುತ್ತೆ. ಅದರಲ್ಲಿ 15% ಪ್ಲಸ್ 7.5 SC ST ವುಮೆನ್ಗೆ ಏನು ತೊಂದರೆ ಇಲ್ಲ, ಅವರಿಗೆ ಇರುವ ಗೌರ್ಮೆಂಟ್ ಪ್ರಾವಿಷನ್ಸು ಅವ್ರಿಗಿರೋ ರಿಸರ್ವೇಷನ್ ಪ್ರಕಾರ ಸಿಗುತ್ತೆ. ಅಂದರೆ 61 ಸೀಟು ಸರಿಸುಮಾರು SC STಗೆ ಸಿಗುತ್ತೆ. 269 ಮೈನಸ್ 61 ಎಷ್ಟಾಯಿತು? 208 ಸೀಟು ಯಾರು ಪಾಲಾಗಲಿದೆ ಅನ್ನೋದು ಭಾಳ ಮುಖ್ಯ. ಇವತ್ತು SC ST ವುಮೆನ್ ಎಷ್ಟು ಡಿಪ್ರೈವ್ಡು, ಅಷ್ಟೇ ಡಿಪ್ರೈವ್ಡ್ OBC ವುಮೆನ್. ನೀವು ಮರಿಬಾರ್ದು, OBCಯಲ್ಲಿರುವ 100 ಕಮ್ಯುನಿಟೀಸು ಅವರ ಮಹಿಳೆಯರು ಏನು ಸಬಲೀಕರಣ ಆಗಿಲ್ಲ. ಇವತ್ತು ನೀವು OBCನ ಬಿಟ್ಟು ಬರೀ SC ST ಕೊಟ್ಟು, SC ST ಕೊಡಿ, ನಾವೇನು ಬೇಡ, ವುಮೆನ್ ರಿಸರ್ವೇಷನು ಕೊಡಿ, ನಾವೇನು ಬೇಡ.
ಬೇಡ ಅನ್ನಲ್ಲ. ಆದರೆ ವಿತಿನ್ ದಟ್ ರಿಸರ್ವೇಷನ್, ಸಬ್ ರಿಸರ್ವೇಷನ್ OBCಗೆ ನೀವು ಕೊಡಲೇಬೇಕು. ಇವತ್ತು ಏನು ನೀವು 269 ಸೀಟಲ್ಲಿ 61 SC/STಗೆ ಹೋಗೋದು, ಇನ್ನು 208 ಸೀಟ್ಗಳಲ್ಲಿ ಏನಾಗುತ್ತೆ, ಅಲ್ಲಿ ಬಹುತೇಕ ಬ್ರಾಹ್ಮಣ, ಬನಿಯ, ಕ್ಷತ್ರಿಯ, ನಿಯೋ ಕ್ಷತ್ರಿಯ ಆ ಕಮ್ಯುನಿಟಿ ವುಮೆನ್ ಹೋಗ್ಬಿಟ್ಟು ಅಲ್ಲಿರ್ತಾರೆ. OBCಗಳಿಗೆ ಅಲ್ಲಿ ಜಾಗ ಸಿಗೋದು ಬಹಳ ಕಷ್ಟ ಆಗುತ್ತೆ. ಅದು ಒಂಥರ ಮತ್ತೆ ಒಂದು ಅಪ್ಪರ್ ಕ್ಯಾಸ್ಟ್ ಕಿಟಿ ಪಾರ್ಟಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ನಾವು ವುಮೆನ್ ರಿಸರ್ವೇಷನ್ ವಿರುದ್ಧ ಅಲ್ಲ. SC/STಗೂ ರಿಸರ್ವೇಷನ್ ಕೊಟ್ಟಿದ್ದೀರಾ, ಬಟ್ ವಾಟ್ ಅಬೌಟ್ OBC ವುಮೆನ್ ರಿಸರ್ವೇಷನ್ ಓಕೆ, ನೋ ರಿಸರ್ವೇಷನ್ ಫಾರ್ OBC ವುಮೆನ್ ನಾಟ್ ಓಕೆ. ಇದು ನಾವು ಹೇಳ್ತಾ ಇರೋದು. ಏನಾಗ್ತಾ ಇದೆ, ಪ್ರತಿಯೊಬ್ಬರು ಈ ಒಂದು ಬಿಗರ್ ಅಂಬ್ರೆಲಾ ಆಫ್ ವುಮೆನ್ ರಿಸರ್ವೇಷನ್ ಸಿಗ್ತಾ ಇರೋದಕ್ಕೆ ಎಲ್ಲ OBCಗಳು, ಈ ನಾಯಕರು ಯಾರಿದ್ದಾರೆ ಇವರು ಕಣ್ಣು ಮುಚ್ಕೊಂಡು ಕೂರ್ತವ್ರೆ. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇದೊಂದು ಹಿಮಾಲಯನ್ ಬ್ಲಂಡರ್ ಅಷ್ಟು ದೊಡ್ಡ ಬ್ಲಂಡರ್ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತು ನಮ್ಮ OBC ಮಹಿಳೆಯರ ಪರವಾಗಿ ನಾವು OBC ನಾಯಕರು ಎಲ್ಲರೂ ನಾವು ಫೈಟ್ ಮಾಡ್ತಾ ಇದ್ದೀವಿ. ನೀವು ಯಾವಾಗ ಫೈಟ್ ಮಾಡ್ತೀರ? ಒಂದು ಸತಿ ಈ ಬಿಲ್ ಪಾಸ್ ಆದಮೇಲೆ ಯಾವ ಕಾರಣಕ್ಕೂ OBCಗೆ ವುಮೆನ್ಗೆ ಸಿಗಲ್ಲ. 1951 ಅವಾಗ ರಿಸರ್ವೇಷನ್ ಆದಾಗ್ಲೂ ಇದೇ ತಪ್ಪು ಮಾಡಿದ್ವಿ. ಅಂಬೇಡ್ಕರ್ ಹೇಳಿದ್ರು, ಅವ್ರು ಪ್ರಾವಿಷನ್ ಮಾಡಿದ್ರು OBC ರಿಸರ್ವೇಷನ್ ಕೊಡಿ ಆದ್ರೆ. ಆದರೆ OBC ರಿಸರ್ವೇಷನ್ ಕೊಟ್ರ ಮಂಡಲ್ ಬಂದಿರೋದು ಬರೀ ಜಾಬ್ಸು ಮತ್ತು ಎಜುಕೇಷನ್ಗಾಗಿ. ಪೊಲಿಟಿಕಲ್ ರಿಸರ್ವೇಷನ್ ಕೊಡಿ ಅಂತ ಆವತ್ತೇ ಅಂಬೇಡ್ಕರ್ ಹೇಳಿದರು. ಆದರೆ ಇವತ್ತುವರೆಗೂ 75 ವರ್ಷ ಆದ್ರೂ ಇವತ್ತು OBC ಪೊಲಿಟಿಕಲ್ ರಿಸರ್ವೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಲೋಕಲ್ ಬಾಡಿಯಲ್ಲಿ ಸಿಕ್ತು, ಆದರೆ MLA MP ಅಂದರೆ ಕ್ಲಾಸ್ 3 ಕ್ಲಾಸ್ 4 ಪ್ಯೂನ್ ಎಲ್ಲ ಸಿಕ್ತು. ಆದರೆ MLA MPಗಳು ಬರೀ ಇದು ಅಪ್ಪರ್ ಕ್ಯಾಸ್ಟ್ನ ಅಗ್ರಹಾರಂಗಳಾಗೋ ಎಲ್ಲ ಲಕ್ಷಣ. ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಪಾರ್ಲಿಮೆಂಟಲ್ಲಿ ಎಷ್ಟು ಜನ OBC MPಗಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಸೆಂಬ್ಲಿಯಲ್ಲಿ ಎಷ್ಟು ಜನ, ಅವ್ರ ಪಾಪ್ಯುಲೇಷನ್ ಎಷ್ಟು? ಇವತ್ತು ಸರಿಸುಮಾರು ನಮ್ಮ OBC ಪಾಪ್ಯುಲೇಷನ್ ಸರಿಸುಮಾರು 40%. 40 ಅಂದರೆ 5 4 220 ಜನ MPಗಳಿರ್ಬೇಕು OBCಗಳು. ಇದರ 200 ಚಿಲ್ಲರೆ ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದ್ದಾರೆ OBCಗಳು? ಸರಿಯಾಗಿ 20 ಜನನೂ ಕಾಣಿಸಲ್ಲ ನಿಮ್ಮ ಅಪ್ಪರ್ ಹೌಸಲ್ಲಿ. ಅದೇ ರೀತಿ ಅಸೆಂಬ್ಲಿಗಳು. ಸೊ ಅರ್ಥ ಮಾಡ್ಕೊಳ್ಳಿ, ಈ ಬಿಲಿಯಾನೆ ಏನಿದೆ OBCಗಳೇ, ನೀವು ನಿದ್ದೆ ಹೊಡಿಬೇಡಿ. ಆಮೇಲೆ ಎಲ್ಲ OBC ನಾಯಕರು, ನಾನು ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಮತ್ತು ಎಲ್ಲ OBC, ಅಖಿಲೇಶ್ ಪ್ರಸಾದ್ ಯಾದವ್, ಸ್ಟಾಲಿನು, ಇವ್ರಿಗೆಲ್ಲರಿಗೂ ನಾನು ಕೇಳೋದೇನೆಂದರೆ, ನೀವು ನಿದ್ದೆ ಮಾಡಬೇಡಿ. ನೀವು ನಿದ್ದೆ ಮಾಡಿದರೆ ಮುಂಬರುವ ದಿನಗಳಲ್ಲಿ OBC ನಮ್ಮ ಹುಡುಗರು ಕೇಳ್ತಾರೆ, ಏನಪ್ಪ ನಿದ್ದೆ ಮಾಡ್ತಾ ಇದ್ರಾ ಅಂತ. ಏನು ಮಾಡ್ತಾ ಇದ್ರಿ ನೀವು? ಯಾಕೆ ನಮಗಾಗಿ ನೀವು ಫೈಟ್ ಮಾಡಿಲ್ಲ ಅಂತ. ಸೊ ಇಟ್ ಈಸ್ ವೆರಿ ನೆಸೆಸರಿ ದಟ್ ಇವತ್ತು ನಾವು ಧ್ವನಿ ಎತ್ತಬೇಕು. ವುಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಂಗಿದ್ರೆ ಅದರಲ್ಲಿ 33% ನಮಗೆ ಸರಿಸುಮಾರು ನಮ್ಮ ಪಾಪ್ಯುಲೇಷನ್ ಅನುಸಾರ ಒಂದು 30-35% OBC ವುಮೆನ್ಗೆ ರಿಸರ್ವೇಷನ್ ಕೊಡಲೇಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇದು ನಾವು ವುಮೆನ್ ರಿಸರ್ವೇಷನ್ ತಂದಾಗ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ, ಹೌದು ಬರೀ ವುಮೆನ್ನಲ್ಲಿ ರಿಸರ್ವೇಷನ್ ಯಾಕಪ್ಪ, OBCಗೆ ಟೋಟಲಲ್ಲಿ ಕೇಳ್ರಿ, ಆಮೇಲೆ ಅದರಲ್ಲಿ ಮತ್ತೆ ಕೊಡ್ತಾರೆ. ಹೆಂಗೆ SC/STಗೆ ಮೆನ್ನಿಗೂ ಇದೆಯೋ ಅದರಲ್ಲಿ ಆ ಟೋಟಲಲ್ಲಿ ನಿಮಗೆ ವುಮೆನ್ಗೆ ಕೊಡ್ತಾ ಇದೀವಿ, ಅದೇ ರೀತಿ ನೀವು OBCಗೂ ಕೇಳಿ ಅಂತ. ನಾವು OBCಗೆ 75 ವರ್ಷದಿಂದ ಕೇಳ್ತಾ ಇದೀವಿ, ಆದರೆ ಕೊಡ್ತಾ ಇಲ್ಲವಾ? ಸೊ ಪರವಾಗಿಲ್ಲ, ಅದನ್ನು ಪಕ್ಕಕ್ಕೆ ಇಡ್ರಿ. ಈಗ ಅಟ್ಲೀಸ್ಟ್ ನಮ್ಮಲ್ಲಿರುವ 50% ಇರುವ OBC ಮಹಿಳೆಯರು, ನಮ್ಮ ತಾಯಂದರು, ನಮ್ಮ ಅಕ್ಕಂದರು, ನಮ್ಮ ತಂಗಿಯರ್ಗನ್ನ ಕೊಡಿ. ನಮಗೆ ಪುರುಷರಿಗೆ ಕೊಡದೇ ಇದ್ರೆ ಪರವಾಗಿಲ್ಲ, ಅದಾಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಈ 33% ನಮ್ಮ ಪಾಲು ನಮಗೆ ಕೊಡಿ. ನಮ್ಮ ಪಾಲು, ನಮ್ಮ ಹೆಣ್ಣು ಮಕ್ಕಳ ಪಾಲು, ಸಾವಿತ್ರಿಬಾಯಿ ಫುಲೆ ಅನ್ಯಾಯಿಗಳಿಗೆ ನಮ್ಮೆಲ್ಲ OBC ವುಮೆನ್ ಯಾರಿದ್ರೆ ಅವ್ರಿಗೆ ಅವ್ರ ಪಾಲು ಕೊಡ್ರಿ, ಯಾಕೆ ಕೊಡಬಾರ್ದು? ಸೊ ನಾನು ನೋಡಿದೆ, ಏನಪ್ಪ ಇದು ಪಾಲ್ ಕೊಡೋಕ್ಕಾಗುತ್ತಾ ಅಂದರೆ ಕೊಡೋಕ್ಕೆ ಸಾಧ್ಯ ಇದೆ. ನಾನು ನೋಡಿದಾಗ ಎಸ್, ಕಾನ್ಸ್ಟಿಟ್ಯೂಷನಲ್ಲಿ ಇಟ್ ಈಸ್ ಪಾಸಿಬಲ್. ಯಾಕೆ ಅಂದರೆ ನಿಮ್ಗೆ ಹೇಳ್ತೀನಿ. ಕಾನ್ಸ್ಟಿಟ್ಯೂಷನ್ 15(3) ಏನು ಹೇಳುತ್ತೆ, ಅಲೋಸ್ ದ ಸ್ಟೇಟ್ಸ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವುಮೆನ್. ಮಹಿಳೆಯರಿಗಾಗಿ ಸ್ಟೇಟ್ ಸ್ಪೆಷಲ್ ಪ್ರಾವಿಷನ್ಸ್ ಆಸ್ ಪರ್ 15(3) ಕೊಡ್ಬೋದು. ಆರ್ಟಿಕಲ್ 15(3). ಸೆಕೆಂಡ್, ಹೆಂಗೆ ವರ್ಟಿಕಲ್ ರಿಸರ್ವೇಷನ್ ಕೊಡ್ಬೋದು, ಹಂಗೆ ಹಾರಿಸಾಂಟಲ್ ರಿಸರ್ವೇಷನ್ ಕೊಡ್ಬೋದು ಅಂತಿದೆ. ಆರ್ಟಿಕಲ್ 15(4) ಆ್ಯಂಡ್ 16(4) ಏನು ಹೇಳುತ್ತೆ, ಅಲೌಸ್ ರಿಸರ್ವೇಷನ್ಸ್ ಫಾರ್ OBCs ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ವುಮೆನ್ OBC ಬ್ಯಾಕ್ವರ್ಡ್ ಕ್ಲಾಸಸ್ ಕೆಳಗೆ ಬರ್ತಾರೆ. ಇಲ್ಲಿ 15(3) ಪ್ರಕಾರ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ವುಮೆನ್ ಕೊಡ್ಬೋದು. ಇವೆರಡನ್ನ ನೀವು ಅಮಾಲ್ಗಮೇಟ್ ಮಾಡಿದ್ರೆ, ದಿಸ್ ಮೀನ್ಸ್ ದ ಸ್ಟೇಟ್ ಕ್ಯಾನ್ ಕಂಬೈನ್ ಬೋತ್ ಐಡಿಯಾಸ್, ಗಿವ್ ಕೋಟಾ ವಿತಿನ್ ಕೋಟಾ ಫಾರ್ OBC ವುಮೆನ್. ಅರ್ಥ ಮಾಡ್ಕೊಳ್ಳಿ, ಕೋಟಾ ವಿತಿನ್ ಕೋಟಾ. ಅಲ್ಲಿ ವುಮೆನ್ನಲ್ಲಿ SCಗೆ ಕೊಡ್ತಾ ಇದ್ರೆ, STಗೆ ಕೊಡ್ತಾ ಇದ್ರು. ಅವ್ರಿಗೆ ಎಷ್ಟು ಸೀಟ್ ಕೊಡ್ತಾರೆ? 61 ಸೀಟ್. ಅಂದರೆ ನ್ಯೂ ಪಾರ್ಲಿಮೆಂಟಲ್ಲಿ 816. ಈಗ 209 ಸೀಟ್ ಏನು ಜನರಲ್ ಇದೆ, ಹಾರಿಸಾಂಟಲ್ ಕೋಟಾ ಕೊಡಿ. 209 ಜನರಲಲ್ಲಿ ನಿಮ್ಗೆ ಹಾರಿಸಾಂಟಲ್ ಆಗಿ ನೀವು OBC ವುಮೆನ್ಗೆ ಅದರಲ್ಲಿ 35% ಕೊಡಿ. ಅವಾಗ ಏನಾಗುತ್ತೆ, ಅಲ್ಲಿ ಒಂದು 70 ಜನ ಮಹಿಳೆಯರು, OBC ಮಹಿಳೆಯರು ಬರೋಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲಾಂದರೆ ಅದೇ ಬ್ರಾಹ್ಮಣ, ಅದೇ ಬನಿಯ, ಅದೇ ಕ್ಷತ್ರಿಯ, ಅದೇ ರೆಡ್ಡಿ, ಅದೇ ಕಮ್ಮ, ಅವರೇ ಬಂದು ನೀವೆಲ್ಲ ಇರ್ತೀರ ಹೊರತು ನಮ್ಮ ಹೆಣ್ಣು ಮಕ್ಕಳು, ಒಬ್ಬ ಕುಂಬಾರ ಮಹಿಳೆ, ಒಬ್ಬ ಕುರುಬರ ಮಹಿಳೆ, ಒಬ್ಬ ನೇಕಾರರ ಮಹಿಳೆ, ಒಬ್ಬ ಈಡಿಗರ ಮಹಿಳೆ ಯಾವಾಗ ಬರೋಕ್ಕೆ ಸಾಧ್ಯ? ಸೊ ಅರ್ಥ ಮಾಡ್ಕೊಳ್ಳಿ, ಇದೊಂದು ದೊಡ್ಡ ಮಟ್ಟದ ಹುನ್ನಾರ ನಡೀತಾ ಇದೆ. ಆಮೇಲೆ ನಾನೆಲ್ಲ ಒ ಬಿ ಸಿಗಳಿಗೆ ಹೇಳ್ತಾ ಇದ್ದೀನಿ, ದಿಸ್ ವೈಟ್ ಎಲಿಫೆಂಟ್ ಹ್ಯಾಸ್ ಟು ರೈಸ್. ನೀವು ಹಿಂಗೆ ನಿದ್ರಾಸ್ಥಿತಿಯಲ್ಲಿದ್ದರೆ ನಮ್ಮ ಪೊಲಿಟಿಕಲ್ ಮಾಸ್ಟರ್ಸ್ ನಮ್ಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಮಲಗ್ತೀರಾ. ಮಲಗಬೇಡಿ. ನೋ ರಿಸರ್ವೇಷನ್ ಫಾರ್ ವುಮೆನ್ ಓಕೆ, ನೋ ರಿಸರ್ವೇಷನ್ ಫಾರ್ ಒ ಬಿ ಸಿ ವುಮೆನ್ ನಾಟ್ ಓಕೆ ಅನ್ನೋದು ನಾವು ಕಟ್ಟುನಿಟ್ಟಾಗಿ ಈ ಮೋದಿ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ, ಆಪೋಸಿಷನ್ ಪಾರ್ಟೀಸ್ಗೂ ನಾವು ವಿ ಹ್ಯಾವ್ ಟು ಟೆಲ್ ದಮ್ ದಟ್ ವಿತೌಟ್ ರಿಸರ್ವೇಷನ್ ಫಾರ್ ಒ ಬಿ ಸಿ ವುಮೆನ್, ನೋ ರಿಸರ್ವೇಷನ್ ಫಾರ್ ಎನಿ ಒನ್ ಅಂತ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ. ಮುಂಚೆ ಯಾವಾಗ ಹಾರಿಜಾಂಟಲ್ ರಿಸರ್ವೇಷನ್ ಫಾರ್ ವುಮೆನ್ ಕೊಟ್ಟಿದ್ದಾರೆ. ಹಾರಿಜಾಂಟಲ್ ರಿಸರ್ವೇಷನ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ನಮ್ಮ ಪಂಚಾಯಿತಿ, ಮುನ್ಸಿಪಾಲ್ಟೀಸು, ಲೋಕಲ್ ಬಾಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಈ MP ಮತ್ತು MLAಗಳಲ್ಲೂ ಕೊಡಬೇಕು ಅಂತ ನಾನು ಕೇಳ್ತಾ ಇರೋದು. ಇನ್ನೊಂದೇನೆಂದರೆ, ನೀವು ಸುಪ್ರೀಂ ಕೋರ್ಟಲ್ಲಿ ಒಂದು ರೂಲಿಂಗ್ ಇದೆ, ಇಂದಿರಾ ಸಾವನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅಲ್ಲಿ ಕ್ಲಾರಿಫೈ ಮಾಡಿದೆ, ನೀವು ವರ್ಟಿಕಲ್ ರಿಸರ್ವೇಷನ್ ಕೊಡ್ಬೋದು, ಅಂದರೆ ಕ್ಯಾಸ್ಟ್ ವೈಸ್ SC, ST, OBCಗೂ ಕೊಡ್ಬೋದು, ಹಾಗೂ ಹಾರಿಜಾಂಟಲ್ ರಿಸರ್ವೇಷನ್ ಕೊಡ್ಬೋದು, ಅಂದರೆ ಯಾರ್ಯಾರಿಗೆ ವುಮೆನ್ಗೆ ಬೇಕಂದರೆ ಕೊಡ್ಬೋದು, ಬೇರೆ ಬೇರೆ ಕ್ಯಾಟಗರೀಸ್ಗಳು ಹಾರಿಜಾಂಟಲಾಗಿ ಕೊಡ್ಬೋದು. ಈಗ ನೀವು ವುಮೆನ್ OBCಯಲ್ಲಿ SC ST ಹೆಂಗೆ ಕೊಡ್ತಾ ಇದ್ದೀರಾ? ವಿತಿನ್ ದ ಕೋಟಾ ಆಫ್ 15% ಫಾರ್ SC, ಅಲ್ಲಿ ನೀವು ಹಾರಿಜಾಂಟಲಾಗಿ ಕೊಡ್ತಿದ್ದೀರಾ. ವಿತಿನ್ ದ ಕೋಟಾ ಆಫ್ 7.5% ಫಾರ್ ST, ನೀವು ಹಾರಿಜಾಂಟಲಿ ST ವುಮೆನ್ಗೆ ಕೊಡ್ತಾಯಿದ್ದೀರಾ. ಅದೇ ರೀತಿ ಜನರಲ್ ಕ್ಯಾಟಗರಿ ವುಮೆನ್ಗೆ ಏನು ಇವತ್ತು ನೀವು 67% ಇದೆ, ಅದರಲ್ಲಿ 30-35% ಕೊಡ್ರಿ. 40% ಮೇಲಿರೋ OBCಗಳಿಗೆ, ನಮ್ಮ ಮಹಿಳೆಯರಿಗೆ ಸಬಲೀಕರಣ ಬೇಡವಾ? ಪೊಲಿಟಿಕಲ್ ಎಂಪವರ್ಮೆಂಟ್ OBC ವುಮೆನ್ಗೆ ಬೇಡವಾ? ಬರೀ ನೀವು ಮುಂದುಳಿದ ವರ್ಗದವರು, ನಿಮ್ಮ ಹೆಣ್ಣು ಮಕ್ಕಳು, ಬರೀ ನೀವೊಬ್ಬರೇ ಸಬಲೀಕರಣ ಆದರೆ ಈ ಆಧುನಿಕ ಕಾಲದ ಸಾವಿತ್ರಿಬಾಯಿ ಫೂಲೆಗಳು, ಬೇರೆ ಬೇರೆ ಕ್ಯಾಸ್ಟಲ್ಲಿ ರಾಣಿ ಚೆನ್ನಮ್ಮ, ಇವ್ರಿಗೆಲ್ಲರಿಗೂ ಬೇಡವಾ? ಅಹಿಲ್ಯಾಬಾಯಿ ಹೋಲ್ಕರ್ಗಳು, ಯಾರು OBCಗಳಿದ್ದಾರೆ, ಇವರೆಲ್ಲರಿಗೂ ಸಬಲೀಕರಣ ಬೇಡವಾ? ನಾವೇನನ್ನ ನಾಳೆ ಬೆಳಿಗ್ಗೆ ಇನ್ ದಿಸ್ ಲಾ, ನಾಳೆ ಬೆಳಿಗ್ಗೆ ಅಮೆಂಡ್ಮೆಂಟಲ್ಲೇ ಅವರು 30-35% ಫಾರ್ OBC ವುಮೆನ್ ತರಬಹುದು. ನಾಳೆ ಬೆಳಗ್ಗೆ ಅಂಡರ್ ಸ್ಕ್ರೂಟಿನಿ ಆಫ್ ಲಾ ಹೋದಾಗ ಆರ್ಟಿಕಲ್ 14 ಕೆಳಗಡೆ ಬರೀ ವುಮೆನ್ಗೆ ಕೊಟ್ಟರೆ ಹೆಂಗೆ, ಮೆನ್ನಿಗೆ ಯಾಕೆ ಕೊಟ್ಟಿಲ್ಲ ಅಂತ ಯಾರನ್ನು ಹೋದರೆ, ಆಮೇಲೆ ವಿ ವಿಲ್ ಕ್ರಾಸ್ ದ ಬ್ರಿಡ್ಜ್ ಅಟ್ ದಟ್ ಟೈಮ್. ಬಟ್ ರೈಟ್ ನಾವ್ ಗಿವ್ OBC ವುಮೆನ್ ದರ್ ಡ್ಯೂ. ನೀವು SC ವುಮೆನ್ ಕೊಟ್ಟು, ST ವುಮೆನ್ ಕೊಟ್ಬಿಟ್ಟು, OBC ವುಮೆನ್ ತೊಗೊಂಡು ಹೋಗ್ಬಿಟ್ಟು ಈ ಅಪ್ಪರ್ ಕ್ಯಾಸ್ಟ್ ವುಮೆನ್ ಜೊತೆ ನೀವು ಜಗಳ ಆಡಿ ಅಂತ ಹೇಳಿದ್ರೆ ಎಷ್ಟು ಪಾರ್ಟಿಗಳು ಕೊಡ್ತಾರೆ? 40% ಸೀಟ್ಗಳು OBC ವುಮೆನ್ ಕೊಡ್ತಾರೆ. ರಿಸರ್ವೇಷನ್ ಇಲ್ಲದೆ ಇದ್ರೆ ಕೊಡೋಕ್ಕೆ ಸಾಧ್ಯನಾ? ಇವತ್ತು ಎಷ್ಟು ಜನ ವುಮೆನ್ ಇದ್ದಾರೆ, ಮೆನ್ ಎಷ್ಟು ಜನ ಇದ್ದಾರೆ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ? ಯಾವುದೇ ಸ್ಟೇಟಲ್ಲಿ ಅವರ ಪಾಪ್ಯುಲೇಷನ್ ಅನುಸಾರ ಯಾವುದೇ OBCಗಳಿಗೆ ಇವತ್ತು ವರ್ಸ್ಟ್ ಅಫೆಕ್ಟೆಡ್ ಅಂದರೆ SC STಗೆ ಅವ್ರಿಗೆ ರಿಸರ್ವೇಷನ್ ಇದೆ. ಅಪ್ಪರ್ ಕ್ಲಾಸ್ಗೆ ಅವ್ರಿಗೆ ಕ್ಲೌಟ್ ಇದೆ, ದುಡ್ಡಿದೆ, ಅವ್ರಿಗೆ ಪೊಲಿಟಿಕಲ್ ಮೆಚುರಿಟಿ ಇದೆ. ಆದರೆ ವರ್ಸ್ಟ್ ಅಫೆಕ್ಟೆಡ್ ಬಂದ್ಬಿಟ್ಟು ಮೈನಾರಿಟಿ ವುಮೆನ್ ಆ್ಯಂಡ್ OBC ವುಮೆನ್. ಅರ್ಥ ಮಾಡ್ಕೊಳ್ಳಿ. ಸೊ ಇವರಿಬ್ಬರಿಗೂ ನೀವು ಈ ಪರ್ಟಿಕ್ಯುಲರ್ ಏನು ನಾರಿ ಶಕ್ತಿ ವಂದನ್ ಅಧಿನಿಯಮ್ 2023 OBC ವುಮೆನ್ಗೆ ಏನನ್ನ ನೀವು ಅನ್ಯಾಯ ಮಾಡಿದ್ರೆ ಮೋದಿಜಿ, ಈ ದೇಶದಲ್ಲಿರುವ 40% OBCಗಳ ಒಂದು ವೋಟುನು ನಿಮಗೆ ಬೀಳಲ್ಲ, ಹುಷಾರ್. ನಾನು ಎಲ್ಲ ರೂಲಿಂಗ್ ಪಕ್ಷದ ನರೇಂದ್ರ ಮೋದಿ BJP ಸರ್ಕಾರಕ್ಕೂ ಹೇಳ್ತೇನೆ, ಅದೇ ರೀತಿ ಎಲ್ಲ ರೀಜನಲ್ ಪಾರ್ಟೀಸ್, ಅಖಿಲೇಶ್ ಯಾದವ್, ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್, ಮಮತಾ ಬೆನರ್ಜಿ, ಅವ್ರಿಗೆಲ್ಲರಿಗೂ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಹೇಳ್ತೀನಿ, ದಯಮಾಡಿ ಈ 16ರಿಂದ 18 ಏನಿದೆ, ವಿತೌಟ್ ಗಿವಿಂಗ್ ರಿಸರ್ವೇಷನ್ ಟು OBC ವುಮೆನ್ ಯು ಕ್ಯಾನಾಟ್ ಬ್ರಿಂಗ್ ಅಮೆಂಡ್ಮೆಂಟ್ಸ್ ಟು 334A. ವೆರಿ ಕ್ಲಿಯರ್. ನೋ ರಿಸರ್ವೇಷನ್ ಫಾರ್ OBC ವುಮೆನ್ ಮೀನ್ಸ್ ದಿಸ್ ಬಿಲ್ ಹ್ಯಾಸ್ ಟು ಬಿ ಸ್ಟಾಲ್ಡ್ ಅಟ್ ಆಲ್ ಕಾಸ್ಟ್. ಅನ್ಯಾಯ ಮಾಡೋದು ಬಿಡಲ್ಲ ರೀ. ಯಾವ ಕಾಲ ಹೋಯ್ತು, ನೀವು 75 ವರ್ಷ OBCಗಳಿಗೆ ಪಂಗನಾಮ ಹಾಕಿದರೆ, ಇನ್ನು ಮುಂದೆ ನಾವು ಪಂಗನಾಮ ಹಾಕೋಕೆ ಬಿಡಲ್ಲ. ನಾನು ಎಲ್ಲ OBCಗಳಿಗೆ ದಯವಿಟ್ಟು ಹೇಳ್ತೇನೆ, ಯಾರ್ಯಾರು ಇಂಟೆಲಿಜೆನ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ದಯವಿಟ್ಟು ಎಲ್ಲರೂ ತಮ್ಮ ಧ್ವನಿಯನ್ನು ಎತ್ತಿ. ನಮಗೆ OBC ನಮ್ಮ ಮಹಿಳೆಯರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಮ್ಮಂದರಿಗೆ, ನಮ್ಮ ತಾಯಂದರಿಗೆ ಮೋಸ ಆಗಂಗಿದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು. ಓಪನ್ ಯುವರ್ ಐಸ್, ಓಪನ್ ಯುವರ್ ಇಯರ್ಸ್ ಆ್ಯಂಡ್ ಓಪನ್ ಯುವರ್ ಮೌತ್. Let us struggle, let us come to the roads and let us teach our political masters a lesson that you cannot take OBC for granted. ನೀವೇನನ್ನ OBC ತಾಯಂದರಿಗೆ ರಿಸರ್ವೇಷನ್ ಕೊಡಬೇಕು, ಮತ್ತೆ ಇದು ಒಂಥರ ಅಪ್ಪರ್ ಕ್ಯಾಸ್ಟ್ ಕಿಟ್ಟಿ ಪಾರ್ಟಿ ಮಾಡಿಬಿಟ್ಟು ಅಗ್ರಹಾರ ಮಾಡಿಬಿಟ್ಟು ಈ 200 ಚಿಲ್ಲರೆ ಸೀಟಲ್ಲಿ ಬರೀ ನಿಮ್ಮ ಮಹಿಳೆಯರನ್ನ ನೀವು ಕೂರಿಸ್ಕೊಂಡ್ರೆ
ನಾವು ಸುಮ್ಮನೆ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ವಿ ಕಾನ್ಸ್ಟಿಟ್ಯೂಟ್ ಟು ಮೋರ್ ದೆನ್ 40% ಆಫ್ ದ ಟೋಟಲ್ ಪಾಪ್ಯುಲೇಷನ್. ನಮ್ಮ ಪಾಪ್ಯುಲೇಷನ್ ಅನುಸಾರ ನೀವು ನಮಗೆ ರಿಸರ್ವೇಷನ್ ಕೊಡಲೇಬೇಕು. ಆ್ಯಂಡ್ ಲೆಟ್ ಇಟ್ ಸ್ಟಾರ್ಟ್ ವಿತ್ 33% ರಿಸರ್ವೇಷನ್ ಫಾರ್ ವುಮೆನ್. ವಿ ಕಾನ್ಸ್ಟಿಟ್ಯೂಟ್ ಟು ಮೋರ್ ದೆನ್ 40% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸೊ 33% ಇದ್ರೆ ಅದರಲ್ಲಿ 11% ನಮಗೆ ಕೊಡಲೇಬೇಕು ನೀವು, ಅರ್ಥ ಮಾಡ್ಕೊಳ್ಳಿ. ಟೋಟಲ್ 33%ಅಲ್ಲಿ ನೀವು ನಮಗೆ 40%, ಅಟ್ಲೀಸ್ಟ್ 35% ನೀವು ಕೊಡಲೇಬೇಕು. ಅದಕ್ಕೆ ಕೊಡದೇ ಇದ್ದರೆ ಎಲ್ಲ ಒ ಬಿ ಸಿಗಳು ನಾವು ಮಂಡಲ್ ಟೈಮಲ್ಲಿ ಹೆಂಗೆ ಮಾಡಿದ್ವೋ ನೋಡಿ, ನಮ್ಮ ಕಷ್ಟ ನಮ್ಮ ಫೈಟು ನಾವೇ ಮಾಡಬೇಕು ಹೊರತು ಯಾರು ಬೇರೆಯವ್ರು ಬಂದು ನಮ್ಗೆ ಮಾಡೋದು. ನಾವು 24 ಗಂಟೆ ಮಲಗ್ತಾ ನಾವು ಮಲಗ್ತಾನೆ ಇರ್ತೀವಿ, ಅವ್ರು ನಮ್ಮನ್ನು ಮಲಗಿಸ್ತಾನೆ ಇರ್ತಾರೆ. ದಯವಿಟ್ಟು ಸಿದ್ದರಾಮಯ್ಯ ಅವರೇ, ಎಲ್ಲ ಒ ಬಿ ಸಿ ನಾಯಕರೇ, ಎದ್ದೇಳಿ, ಎಚ್ಚೆತ್ಕೊಳ್ಳಿ. ನಿಮಗೆಲ್ಲ ಕೊಟ್ಟಿದೆ ನಮ್ಮ ಒ ಬಿ ಸಿ ಸಮುದಾಯಗಳು, ಎಲ್ಲ ಕೊಟ್ಟಿದೆ ನಿಮಗೆ, ಪೊಲಿಟಿಕಲ್ ಎಂಪವರ್ಮೆಂಟ್ ಕೊಟ್ಟಿದೆ. ಆದರೆ ಇಟ್ ಈಸ್ ಟೈಮ್ ಫಾರ್ ಯು ಟು ಗಿವ್ ಬ್ಯಾಕ್. ರಾಹುಲ್ ಗಾಂಧೀಜಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇವತ್ತು ನೀವು ಒ ಬಿ ಸಿಯ ಮನೆ ಗೆಲ್ಲಬೇಕು ಅಂದರೆ ಇವತ್ತು ನೀವು ಪಾರ್ಲಿಮೆಂಟಲ್ಲಿ 16, 17, 18 ಬರುವಾಗ ಒ ಬಿ ಸಿ ಮಹಿಳೆಯರಿಗಾಗಿ ನೀವು ಧ್ವನಿ ಎತ್ತಲೇಬೇಕು. ನೀವು ಧ್ವನಿ ಏನನ್ನು ಎತ್ತದೇ ಇದ್ದರೆ ಈ ದೇಶದಲ್ಲಿರುವ ಒ ಬಿ ಸಿಗಳು ಯಾರೂ ನಿಮ್ಮನ್ನು ಕ್ಷಮಿಸಲ್ಲ. ಮೋದಿಜಿ, ಅಮಿತ್ ಶಾ, RSS, BJP, ನೀವು ಒ ಬಿ ಸಿ ಮಹಿಳೆಯರ ಜೊತೆ ಆಟ ಆಡಬೇಡಿ. ನೀವು ಒ ಬಿ ಸಿ ಮಹಿಳೆಯರ ಜೊತೆ ಆಟ ಆಡಿದ್ರೆ ನಿಮಗೆ 2029ರಲ್ಲಿ ತಕ್ಕ ಪಾಠ 40% ಒ ಬಿ ಸಿಗಳು ಕಳಿಸ್ತಾರೆ. ಪದೇ ಪದೇ ಒ ಬಿ ಸಿಗಳಿಗೆ ನೀವು ಮೋಸ ಮಾಡ್ತಾ ಹೋದರೆ ಈ ಜನ್ರೇಷನ್ ಒ ಬಿ ಸಿ ಸುಮ್ಮನೆ ಕೂರಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನನ್ನ ಒ ಬಿ ಸಿ ಸ್ನೇಹಿತರ ಹತ್ರ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಮ್ಮ ತಂದೆ ಅವರೆಲ್ಲ ತಪ್ಪು ಮಾಡಿದ್ರು ನಮ್ಗೆ ರಿಸರ್ವೇಷನ್ ಕೇಳಿದೆ. ಅವತ್ತಿಂದನೇ ನಾವು ಫೈಟ್ ಮಾಡಿದರೆ ಇವತ್ತು ನಮಗೆ ಪೊಲಿಟಿಕಲ್ ರಿಸರ್ವೇಷನ್ ಬರ್ತಾ ಇತ್ತು. ಅಂಬೇಡ್ಕರ್ ಏನು ಹೇಳ್ತಾರೆ? ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್, ಕಮ್ಯುನಿಟಿ ಎಂಪವರ್ಮೆಂಟ್ ಅಂತಾರೆ. ನಮ್ಮ ಹತ್ರ ಕೀಲಿನೇ ಇಲ್ಲದೆ ಇದ್ರೆ ಏನು ಮಾಡ್ತೀರಾ? ಕೀಲಿ ನೀವು ಮುಂದುಳಿದ ವರ್ಗದಲ್ಲಿ ಇಟ್ಬಿಟ್ಟು ನೀವು ಪದೇ ಅಂದರೆ ನೀವು ಅವ್ರಿಗೆ ಗುಲಾಮರಾಗ್ತೀರ. ಜಿಸ್ಕಾ ಪಾಸ್ ದಲ್ ಹೇ ಉಸ್ಕಾ ಪಾಸ್ ಬಲ್ ಹೇ. ನಿಮ್ಮ ಹತ್ರ ಎಲ್ಲಿವರೆಗೂ MP ಗಳು MLA ಗಳಿದ್ರೆ ನಿಮ್ದು ಯಾರು ಕೇಳಲ್ಲ. ದಯವಿಟ್ಟು ಎಲ್ಲ ಒ ಬಿ ಸಿಗಳು ನಾನು ಕೇಳೋದು ಒಂದೇ, ಎಚ್ಚೆತ್ಕೊಳ್ಳಿ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್. ದ ಗೋಲ್ ಏನಂದರೆ ಫಸ್ಟ್ ನಮ್ಮ ಒ ಬಿ ಸಿ ಮಹಿಳೆಯರಿಗೆ ಇವರು ಆರಕ್ಷಣೆ ಕೊಡಲೇಬೇಕು, ರಿಸರ್ವೇಷನ್ ಕೊಡಲೇಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ನೋಡೋಣ, ಮೆನ್ಗೂ ಕೇಳೋಣ. ಬಟ್ ಫಸ್ಟು ನೋ ರಿಸರ್ವೇಷನ್ ಫಾರ್ ವುಮೆನ್ ವಿತೌಟ್ ಗಿವಿಂಗ್ ರಿಸರ್ವೇಷನ್ ಫಾರ್ ಒ ಬಿ ಸಿ ವುಮೆನ್ ಅಂತ ನಾವು ಇವತ್ತು ಕೇಳ್ತಾ, ನಾನೆಲ್ಲ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಧ್ವನಿ ಎತ್ತಿ, ಸ್ಪೀಕ್ ಔಟ್. ನಾವು ಕ್ರೈಯಿಂಗ್ ಬೇಬಿ ಒನ್ಲಿ ಗೆಟ್ಸ್ ಮಿಲ್ಕ್. ನಾವು ಮಾತಾಡದೆ ಸುಮ್ಮನೆ ನಾವು ಕೂತ್ಕೊಂಡು ನಿದ್ರಾಸ್ಥಿತಿಯಲ್ಲಿದ್ದರೆ ಈ ನಮ್ಮ ಪೊಲಿಟಿಕಲ್ ಮಾಸ್ಟರ್ಸು ಬಿಡಿ, ಈ ಒ ಬಿ ಸಿಗಳು ಅಷ್ಟೇ, ಅವ್ರಿಗೆ ಏನೋ ಒಂದು ಇಂಜೆಕ್ಷನ್ ಕೊಟ್ಟರೆ ಸುಮ್ಮನೆ ಆಗ್ತಾರೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಎಲ್ಲರೂ ನಾಳೆಯಿಂದ ಧ್ವನಿ ಎತ್ತಿ, ಎಲ್ಲಿವರೆಗೂ ನಮ್ಮ ಒ ಬಿ ಸಿ ಮಹಿಳೆಯರಿಗೆ ರಿಸರ್ವೇಷನ್ ಕೊಡಲ್ವೋ ಅವರಿಗೆ ತಕ್ಕ ಪಾಠ 2029ರಲ್ಲಿ ಮತ್ತು ಮೋದಿ ಯಾರೇನಾಗಲಿ, ಯಾರ್ಯಾರು ನಮ್ಮ ಪರ ನಿಂತಲ್ವೋ ಎಲ್ಲರಿಗೂ ತಕ್ಕ ಪಾಠ ಕಲಿಸೋಣ ಅಂಥೇಳಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಫೂಲೆ, ಜೈ ಒ ಬಿ ಸಿ, ಜೈ ಹಿಂದ್.